ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ವೃತ್ತಿ ಬಾಂಧವರಿಗೆ KJIDಗೆ ಸಂಬಂಧಪಟ್ಟಂಥ ಎರಡನೇ ವಿಡಿಯೋಗೆ ಸ್ವಾಗತವನ್ನು ಕೋರುತ್ತೇನೆ. ಈ ವಿಡಿಯೋದಲ್ಲಿ KJID ಲಾಗಿನ್ನಲ್ಲಿ ನಾಮಿನಿ ಡೀಟೇಲ್ಸನ್ನು ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ನಾಮಿನಿ ಡೀಟೇಲ್ಸ್ನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತಂದರೆ ಯಾವ ರೀತಿ ಚೇಂಜಸ್ ಮಾಡಬೇಕು ಮತ್ತು ಫ್ಯಾಮಿಲಿ ಮೆಂಬರ್ಸನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ನೀಡಿದ್ದೀರಾ ಹಾಗೂ ಇದೇ ರೀತಿ KJIDಗೆ ಸಂಬಂಧಪಟ್ಟಂತೆ ಇನ್ನಿತರೆ ವಿಡಿಯೋಗಳಿಗಾಗಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲು ಫೈರ್ಫಾಕ್ಸ್ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ KJID ಅಂತ ಟೈಪ್ ಮಾಡಿ KJID ಆನ್ಲೈನ್ ವೆಬ್ ಪೇಜ್ ಓಪನ್ ಆಗುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ KJID ಲಾಗಿನ್ ಅಂತ ಇರುತ್ತದೆ. ಇಲ್ಲಿ KJID ಸಂಖ್ಯೆ, ಮೊಬೈಲ್ ಸಂಖ್ಯೆ ಹಾಕಿ OTP ಬರುತ್ತದೆ ಮೊಬೈಲ್ಗೆ. ಆ ಮೊಬೈಲ್ಗೆ ಬಂದಂಥ OTPಯನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಆಗಬೇಕು. KJIDಗೆ ಲಾಗಿನ್ ಆದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ವೆಲ್ಕಮ್ ಟು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಆನ್ಲೈನ್ ಸರ್ವಿಸಸ್. ಇಲ್ಲಿ ಮೇಲ್ಗಡೆ ಎಡಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಆಪ್ಷನ್ಸ್ಗಳು ಓಪನ್ ಆಗುತ್ತವೆ. ಈ ಆಪ್ಷನ್ಸ್ಗಳಲ್ಲಿ ಮೊದಲನೇ ಆಪ್ಷನ್ಸ್ ಮೈ ಇನ್ಶೂರೆನ್ಸ್ ಡೀಟೇಲ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಪಾಲಿಸಿ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತವೆ. ಪಾಲಿಸಿ ಡೀಟೇಲ್ಸ್ ಓಪನ್ ಆದಾಗ ಕೆಳಗಡೆ ಸ್ಕ್ರಾಲ್ ಮಾಡಿ ಪಾಲಿಸಿ ಡೀಟೇಲ್ಸ್ನ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ, ಅದನ್ನು ನೋಡ್ಬೋದು. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನಾಮಿನಿ ಡೀಟೇಲ್ಸ್, ನಾಮ ನಿರ್ದೇಶನ ವಿವರಗಳು ಅಂತ ಬಲಗಡೆ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ KJIDಗೆ ಸಂಬಂಧಪಟ್ಟಂಥ ಎಷ್ಟು KJIDಗಳು ಮಾಡಿರುತ್ತವೆ ಆ ಎಲ್ಲ KJIDಗಳಿಗೆ ಸಂಬಂಧಪಟ್ಟಂಥ ನಾಮಿನಿ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತದೆ. ಸೀರಿಯಲ್ ನಂಬರ್, ಪಾಲಿಸಿ ನಂಬರ್, ಸಮ್ ಇಶ್ಯೂರ್ಡ್, ನೇಮ್ ಆಫ್ ನಾಮಿನಿ, ನಾಮಿನಿ ರಿಲೇಷನ್, ನಾಮಿನಿ ಶೇರ್ ಪರ್ಸೆಂಟೇಜ್, ನಾಮಿನಿ ಚೇಂಜ್. ನಾವು ನಾಮಿನಿಯನ್ನು ಚೇಂಜ್ ಕೂಡ ಮಾಡ್ಬೋದು. ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತಂದರೆ ಇಲ್ಲಿ ಬ್ಲೂ ಕಲರ್ನಲ್ಲಿ ಚೇಂಜ್ ಅಂತ ಒಂದು ಆಪ್ಷನ್ ಇದೆ. ಆ ಚೇಂಜ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಆ್ಯಡ್ ಫ್ಯಾಮಿಲಿ ಡೀಟೇಲ್ಸ್ ಪೇಜ್. ನಾವು ನಾಮಿನಿ ಡೀಟೇಲ್ಸನ್ನು ಎಂಟ್ರಿ ಮಾಡೋಕ್ಕಿಂತ ಮೊದಲು ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಆ್ಯಡ್ ಫ್ಯಾಮಿಲಿ ಮೆಂಬರ್ಸನ್ನು ಆ್ಯಡ್ ಮಾಡಬೇಕು. ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬ್ಲೂ ಕಲರ್ನಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ. ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ನಲ್ಲಿ ರಿಲೇಷನನ್ನು ಸೆಲೆಕ್ಟ್ ಮಾಡಬೇಕು. ರಿಲೇಷನನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೇಮ್ ಆಫ್ ಫ್ಯಾಮಿಲಿ ಮೆಂಬರ್ ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಲೈವ್ ಆರ್ ಡೆಡ್ ಅಂತ ಕೇಳುತ್ತೆ, ಅಲೈವ್ ಮೇಲೆ ಕ್ಲಿಕ್ ಮಾಡಿ. ಹೆಲ್ತ್ ಇದ್ದಲ್ಲಿ ಗುಡ್ ಕಂಡೀಷನ್ ಅಂತ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಫ್ಯಾಮಿಲಿ ಮೆಂಬರ್ಸ್ ಆ್ಯಡ್ ಆಗುತ್ತಾರೆ. ಸೀರಿಯಲ್ ನಂಬರ್, ನೇಮ್ ಆಫ್ ಫ್ಯಾಮಿಲಿ ಮೆಂಬರ್, ರಿಲೇಷನ್, ಡೇಟ್ ಆಫ್ ಬರ್ತ್, ಅಲೈವ್ ಆರ್ ಡೆಡ್, ಏಜ್ ಆಫ್ ಫ್ಯಾಮಿಲಿ ಮೆಂಬರ್, ಹೆಲ್ತ್ ಕಂಡೀಷನ್, ಈ ರೀತಿಯಾದಂಥ ಒಂದು ಡೀಟೇಲ್ಸ್ ಎಲ್ಲ ಆ್ಯಡ್ ಆಗುತ್ತದೆ. ನಂತರ ಬ್ಯಾಕ್ ಬಟನ್ ಬಂದು ಇಲ್ಲಿ ಯಾವ ನಾವು KJIDಗೆ ಪಾಲಿಸಿಗೆ ನಾಮಿನಿ ಡೀಟೇಲ್ಸನ್ನು ಚೇಂಜ್ ಮಾಡಬೇಕಾಗಿರುತ್ತದೆ. ಆ ಒಂದು KJID ಕಾಲಮ್ ಮುಂದೆ ಚೇಂಜ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಚೇಂಜ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ನಾಮಿನಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ನಾಮಿನಿ ಮೇಲೆ ಕ್ಲಿಕ್ ಮಾಡಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಚೇಂಜ್ ದ ನಾಮಿನಿ ಅಂತ ಕೇಳುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೇಮ್ ನಾಮಿನಿ ಚೇಂಜ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತದೆ, ನೋಡ್ಬೋದು. ನಾವಿಲ್ಲಿ ಅದನ್ನು ಚೆಕ್ ಮಾಡ್ಕೋಬೋದು ಬೇಕಾದರೆ. ಮತ್ತು ನಾಮಿನಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ.
ನಾಮಿನಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಚೇಂಜ್ ಆಗಿರ್ತಕ್ಕಂಥ ನಾಮಿನಿ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತದೆ. ಈ ರೀತಿ ನಾವು ನಾಮಿನಿ ಡೀಟೇಲ್ಸನ್ನು ಚೆಕ್ ಮಾಡಿಕೊಳ್ಳಬಹುದು ಹಾಗೂ ನಾಮಿನಿ ಚೇಂಜ್ ಮಾಡ್ಬೋದು ಮತ್ತು ಫ್ಯಾಮಿಲಿ ಮೆಂಬರ್ಸನ್ನು KJD ಲಾಗಿನ್ನಲ್ಲಿ ಆ್ಯಡ್ ಮಾಡ್ಬೋದು. ಈ ರೀತಿಯಾಗಿ ನಾವು ಆನ್ಲೈನ್ KJDನಲ್ಲಿ ಹಲವಾರಷ್ಟು ಬದಲಾವಣೆಗಳನ್ನು ನೋಡ್ಬೋದು. ಈ ಮುಂದಿನ ವಿಡಿಯೋದಲ್ಲಿ KJDಗೆ ಯಾವ ರೀತಿ ಆನ್ಲೈನ್ನಲ್ಲಿ ಲೋನ್ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ತಿಳಿಸಿಕೊಡ್ತೀನಿ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ